ನಾವು ಆರಾಧಿಸುವಂತ ದೇವರು ಯಾರು ಯಾರು ಸಜೀವನ್ ಹಾ ಹೇಳ್ರಿ. ಸಜೀವನ್. ಸಜೀವನ್ ಅಂದ್ರೆ ಚಿರಕಾಲ ಬದುಕಿರುವ ನಿರಂತರ ಜೀವಿಸುವ ಇನ್ನ ಪರಿಶುದ್ಧ ರಕ್ಷಕನು. ಎದಕ್ಕೆ ರಕ್ಷಕನು? ನಮ್ಮ ಪಾಪಗಳಿಂದ ನಮ್ಮನ್ನು ಬಿಡಿಸಿರುವಂತ ರಕ್ಷಕನು. ಇವೆಲ್ಲ ಸಾಮಾನ್ಯವಾಗಿ ನಮಗೆ ಗೊತ್ತಿರುವಂತ ದೇವ್ರ ಮೇಲೆ ನಮಗಿರುವಂತ ದೃಷ್ಟಿ ಇದು. ಸರಿ, ದೇವ್ರು ಯಾರು? ಯಾವ ದೇವ್ರು ನಾವು ಆರಾಧಿಸ್ತಾ ಇದೀವಿ ಅಂದ್ರೆ ಎಹೆಸ್ಕೇಲ ಗ್ರಂಥವು 36ನೇ ಅಧ್ಯಾಯ 16ನೇ ವಚನ. 16ನೇ ವಚನದಿಂದ ನಾವು ಕಂಟಿನ್ಯೂಸ್ 38ನೇ ವಚನವರೆಗೆ ನಾವು ಧ್ಯಾನ ಮಾಡೋಣ. ಸ್ಪಷ್ಟವಾಗಿ ಓದೋರು ನೀಟಾಗಿ ಓದ್ರಿ. ಯೆಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು. ನರಪುತ್ರನೇ, ಇಸ್ರಾಯೇಲ್ ವಂಶದವರು ಸ್ವದೇಶದಲ್ಲಿ ವಾಸಿಸುತ್ತಿದ್ದಾಗ ತಮ್ಮ ದುರ್ಮಾರ್ಗ ದುರಾಚಾರಗಳಿಂದ ಅದನ್ನು ಹೊಲೆಗೈದರು. ಅವರ ನಡತೆಯು ಮುಟ್ಟಿನ ಹೊಲಸಿನಂತೆ ನನಗೆ ಅಸಹ್ಯವಾಗಿತ್ತು. ಅವರು ದೇಶದ ಮೇಲೆ ರಕ್ತವನ್ನು ಸುರಿಸಿ ತಮ್ಮ ಬೊಂಬೆಗಳಿಂದ ಅದನ್ನು ಹೊಲೆಗೈದ ಕಾರಣ ನಾನು ಅವರ ಮೇಲೆ ನನ್ನ ರೋಷಾಗ್ನಿಯನ್ನು ಸುರಿಸಿ ಜನಾಂಗಗಳೊಳಗೆ ಅವರನ್ನು ಚದರಿಸಿ ದೇಶ ದೇಶಗಳಿಗೆ ತೂರಿಬಿಟ್ಟು ಅವರ ದುರ್ಮಾರ್ಗ ದುರಾಚಾರಗಳಿಗೆ ಸರಿಯಾಗಿ ದಂಡಿಸಿದೆನು. ಏನ್ ಮಾಡೇನಂತ ದೇವರು? ಇಸ್ರಾಯೇಲ್ ವಂಶಸ್ಥರಿಗೆ ಹೇಳ, ನೀನು ಅವರು ದುರ್ಮಾರ್ಗತನವು ದುರಾಚಾರಗಳು ಜಾಸ್ತಿ ಆಗ್ಬಿಟ್ಟವ, ಹೆಚ್ಚಾಗ್ಬಿಟ್ಟವ. ಅವರು ಅಕ್ರಮವಾಗಿ ಜೀವಿಸ್ತದಾರ, ನನಗೆ ವಿರುದ್ಧವಾಗಿ ನಡೀತದಾರ. ಇವಾಗ ಅವ್ರು ನಾನು ಏನು ಮಾಡ್ತೀನಿ, ಅವ್ರ ಮೇಲೆ ನನಗೆ ಇವಾಗ ಸಿಟ್ಟು ಬಂದೈತೆ. ಇವಾಗ ನಾನು ಅವ್ರನ್ನ ಏನ್ ಮಾಡ್ತೀನಿ ಅಂದ್ರೆ ನಾನು ಚದುರಿಸ್ತೀನಿ. ದೇಶದಲ್ಲಿದ್ದ ಹೇಳ್ತಾನ, ಚದುರಿಸಿ ಏನ್ ಮಾಡ್ತಾನಂತ? ದಂಡಿಸ್ತಾನಂತ. ಅವರು ಆ ಜನಾಂಗಗಳೊಳಗೆ ಸೇರಿಕೊಂಡ ಮೇಲೆ ಓಹೋ, ಇವರು ಯೆಹೋವನ ಪ್ರಜೆಗಳು, ಆತನ ದೇಶದಿಂದ ಭ್ರಷ್ಟರಾಗಿ ಬಂದಿದ್ದಾರೆ ಎಂದೆನಿಸಿಕೊಂಡು ನನ್ನ ಪರಿಶುದ್ಧ ನಾಮಕ್ಕೆ ಅಪಕೀರ್ತಿಯನ್ನು ತರಲು ಇಸ್ರಾಯೇಲ್ ವಂಶದವರು ಜನಾಂಗಗಳೊಳಗೆ ಸೇರಿ ಅಲ್ಲಿ ಅಪಕೀರ್ತಿಗೆ ಗುರಿ ಮಾಡಿದ ನನ್ನ ಪರಿಶುದ್ಧ ನಾಮವನ್ನು ಕುರಿತು ನಾನು ಮರಗಿದೆನು. ಆದ ಕಾರಣ ನೀನು ಇಸ್ರಾಯೇಲ್ ವಂಶದವರಿಗೆ ಹೀಗೆ ನುಡಿ, ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಇಸ್ರಾಯೇಲ್ ವಂಶದವರೇ, ನಿಮ್ಮ ನಿಮಿತ್ತವಲ್ಲ, ನೀವು ಜನಾಂಗಗಳೊಳಗೆ ಸೇರಿ ಅಪಕೀರ್ತಿಗೆ ಗುರಿ ಮಾಡಿದ ನನ್ನ ಪರಿಶುದ್ಧ ನಾಮದ ನಿಮಿತ್ತವೇ ಈ ರಕ್ಷಣಾ ಕಾರ್ಯವನ್ನು ಮಾಡುತ್ತೇನೆ. ಆಮೆನ್. ಜನಾಂಗಗಳಲ್ಲಿ ಅಪಕೀರ್ತಿಗೆ ಗುರಿಯಾದ, ಅಂದರೆ ನೀವು ಜನಾಂಗಗಳ ನಡುವೆ ಅಪಕೀರ್ತಿಗೆ ಗುರಿ ಮಾಡಿದ ನನ್ನ ಘನನಾಮದ ಗೌರವವನ್ನು ನಾನು ಕಾಪಾಡಿಕೊಳ್ಳುವೆನು. ಹೀಗೆ ನಾನು ಅವುಗಳ ಕಣ್ಣೆದುರಿಗೆ ನಿಮ್ಮ ರಕ್ಷಣೆಯ ಮೂಲಕ ನನ್ನ ಗೌರವವನ್ನು ಕಾಪಾಡಿಕೊಳ್ಳುವಾಗ ನಾನೇ ಯೆಹೋವನು ಎಂದು ಅವುಗಳಿಗೆ ನಿಶ್ಚಿತವಾಗುವುದು. ಆಮೆನ್. ಹಲ್ಲೆಲೂಯಾ. ಏನಂತ ಇಲ್ಲಿ ಅಂಶ ಅರ್ಥ ಆಯ್ತಾ ನಿಮಗೆ? ಇಸ್ರಾಯೇಲ್ ಪ್ರಜೆಗಳು ದೇವರ ವಿರುದ್ಧವಾಗಿ ನಡೆದಾರ, ಅಕ್ರಮವಾಗಿ ಜೀವಿಸ್ತಾರೆ, ದುರ್ಮಾರ್ಗತನ ಮಾಡ್ಯಾರ. ಇವಾಗ ದೇವರು ಇವ್ರ ಮೇಲೆ ಸಿಟ್ಟಾಗಿ ಏನ್ ಮಾಡ್ತಾನ? ಇವ್ರನ್ನ ಚದರಿಸ್ತಾನ, ಚದರಿಸಿ ಇವ್ರನ್ನ ಶಿಕ್ಷಿಸ್ತಾನ, ದಂಡಿಸ್ತದನ. ಇವ್ರನ್ನ ದಂಡಿಸ್ತಿರುವಾಗ ಇವ್ರು ಬೇರೆ ಒಂದು ಪ್ರಾಂತಗಳಿಗೆ ಹೋಗಿರ್ತಾರ, ಚದರಿಸಿರ್ತಾನಲ್ಲ. ಅಲ್ಲಿ ಚದರಿಸಿರುವಾಗ ಅಲ್ಲಿರೋ ಪ್ರಾಂತ ಪ್ರಜೆಗಳು, ಅಲ್ಲಿರೋ ದೇಶ ಪ್ರಜೆಗಳು ಇಸ್ರಾಯೇಲ್ ಪ್ರಜೆಗಳು ನೋಡಿ, ಅರೇ ನೀವು ಈ ರೀತಿ ಶಿಕ್ಷೆ ಅನುಭವಿಸ್ತಿದಿರಲ್ಲ, ದೇವ್ರನ್ನ ನಿಮ್ಮನ್ನ ಐಗುಪ್ತ ದೇಶದಲ್ಲಿ ಕರ್ಕೊಂಬಂದನಲ್ಲ, ಐಗುಪ್ತ ದೇಶದ ಕರ್ಕೊಂಬಂದಿರೋ ಪ್ರಜೆಗಳು ಇವಾಗ ಏನಾಗ್ಯಾರ? ಚೆದರಿ ಹೋಗಿ ಅನ್ಯರ ಕೈಯಲ್ಲಿ, ನಮ್ಮ ಕೈಯಲ್ಲಿ ಇವ್ರು ಏನಾಗ್ಯಾರ? ಇವಾಗ ಇವರು ಬಾನಿಸರಾಗ್ಯಾರ. ಇಷ್ಟು ಹಿಂಸೆ ಅನುಭವಿಸ್ತಾರ ಅಂತೇಳಿ ನೋಡೋರೆಲ್ಲರೂ ನಿಮ್ಮನ್ನ ನೋಡಿ ನನ್ನ ನಾಮಗೆ ಅಪಕೀರ್ತಿ ಬರ್ತದೆ. ಶಿಕ್ಷಿಸಿರೋದು ಯಾರು? ದೇವ್ರೇ. ಎದಕ್ಕಾಗಿ ಶಿಕ್ಷಿಸೋಣ? ಅವ್ರ ತಪ್ಪಗಾಗಿ ಶಿಕ್ಷಿಸೋಣ. ಶಿಕ್ಷಿಸಿದ ಮೇಲೆ ಏನ್ ಮಾಡ್ತಾನಂದ್ರೆ ಅವ್ರನ್ನ ನೋಡಿ ಎಲ್ಲರೂ ದೇವ್ರ ನಾಮನ ದೂಷಿಸ್ತದಾರ. ಅರೇ ಏನ್ ಇವ್ರು ಹಿಂಗಾಗ್ಬಿಟ್ರು, ಅರೇ ಏನ್ ಇವ್ರ ಪರಿಸ್ಥಿತಿ, ಇಂಥ ಪರಿಸ್ಥಿತಿ ಆಗ್ಬಿಡ್ತು ಅಂತೇಳಿ ಅವ್ರು ಅಂತಿರುವಾಗ ದೇವರು ಅವ್ರನ್ನ ನೋಡಿ ಕನಿಕರ ಬಿದ್ದು, ಅಂದ್ರೆ ಅವ್ರು ಏನೋ ಅವ್ರಲ್ಲಿ ಒಳ್ಳೇದೈತೆ, ಅವ್ರ ತಲೆ ಏನೋ ಒಳ್ಳೇದೈತೆ ಅಂತ ಕನಿಕರ ಬಿಡುವಲ್ಲ. ನಿಮ್ಮಲಿದ್ದ ನನ್ನ ನಾಮ ಅವಮಾನ ಆಗದತ್ತೆ, ನನ್ನ ನಾಮ ಅಪಕೀರ್ತಿ ಬರಾಕದತ್ತೆ. ಇವ ನನ್ನ ನಾಮನ ಘನಪಡಿಸ್ಕೋಬೇಕು, ನಾನು ನನ್ನ ನಾಮನ ಮಹಿಮ ಪಡಿಸ್ಕೋಬೇಕು. ನಾನು ಅದಕ್ಕಾಗಿ ನಾನು ನಿಮ್ಮನ್ನ ಏನು ಮಾಡ್ತೀನಿ, ಮತ್ತೆ ಆ ಒಂದು ಸರಳಿದ ನಾನು ನಿಮ್ಮನ್ನು ಕರ್ಕೊಂಬರ್ತೀನಿ. ಆ ಸರಳಿದ ನಾನು ನಿಮ್ಮನ್ನು ಬಿಡಿಸಿ ನಾನು ನಿಮ್ಮನ್ನ ಸ್ವದೇಶಕ್ಕೆ ಸೇರಿಸ್ತೀನಿ. ಸೇರಿಸಿದಾಗ ಅವಾಗ ನನ್ನ ನಾಮ ಮಹಿಮ ಆತತೆ ಅಂತೇಳಿ ಹೇಳ್ತಾನ.
ಅಂದರೆ ಕೆಲವೊಂದು ಟೈಮಲ್ಲಿ ನಾವು ಮಾಡಿರೋಂಥ ತಪ್ಪುಗಳು, ನಾವು ಹಾಕಿರೋ ದೇವ್ರಿಗೆ ವಿರುದ್ಧವಾದ ಹೆಜ್ಜೆಗಳು, ಇವೆಲ್ಲದರಲ್ಲಿದ್ದ ದೇವ್ರು ನಮ್ಮನ್ನು ತಪ್ಪಿಸಿ ತನ್ನ ಸನ್ಮಾರ್ಗದಲ್ಲಿ, ತನ್ನ ಒಂದು ಜೀವ ಮಾರ್ಗದಲ್ಲಿ ನಮ್ಮನ್ನು ನಡೆಸ್ತದನಂದ್ರೆ ನಮ್ಮಲ್ಲಿ ಏನೋ ಒಳ್ಳೇದಾಯ್ತಂತಲ್ಲ. ನಮ್ಮಲ್ಲಿ ಏನೋ ಒಂದು ಒಳ್ಳೆ ಸ್ವಭಾವ ಇರ್ತದೆ. ದೇವ್ರ ಈ ಹುಡುಗನ ರಕ್ಷಿಸಾನಂದ್ರೆ, ದೇವ್ರ ಈ ಹುಡುಗಿನ ರಕ್ಷಿಸಾನಂದ್ರೆ ಇವ್ರಲ್ಲಿ ಏನೋ ಒಳ್ಳೇದೈತೆ ಅನ್ಕನಕ್ ನಮ್ಮಲ್ಲಿ ಏನಿಲ್ಲ. ಏನೋ ಒಂದು ಒಳ್ಳೇದಿರ್ತದೆ, ಅದಕ್ಕೆ ದೇವ್ರ ಇವ್ರನ್ನ ಎಳ್ಕೊಂಡಿರ್ತಾನ, ಅದಕ್ಕೆ ದೇವ್ರನ್ನ ರಕ್ಷಿಸಿರ್ತಾನ. ಒಂದು ಒಳ್ಳೇದಿಲ್ಲ ಅಂತ ಏನಂತ ಹೇಳ್ತಾನಂದ್ರೆ, ನಿಮ್ಮಲ್ಲಿದ್ದ ಅನ್ಯ ಜನರ ಮಧ್ಯದಲ್ಲಿ ನನ್ನ ನಾಮ ಏನಾಗತ್ತೆ, ದೋಷನ ಆಗತ್ತೆ, ಗೌರವ ಕಡಿಮೆ, ನನಗೆ ಗೌರವಕ್ಕೆ ಧಕ್ಕ ಬರಾಗತ್ತೆ. ನನ್ನ ಗೌರವನ ಕಾಪಾಡ್ಕನಕ, ನನ್ನ ಕೀರ್ತಿನ ಕಾಪಾಡ್ಕನಕ ನಿಮ್ಮನ್ನೇನು ಮಾಡ್ತೇನೆ ನಾನು, ಅದ್ರಾಗಿದ್ದ ಎಳ್ಕೊಂಬರ್ತೇನೆ. ಎಳ್ಕೊಂಬಂದು ಮತ್ತೆ ನಾನು ನನ್ನ ಮಾರ್ಗದಲ್ಲಿ ನಡೆಸ್ತಿದ್ದೀನಿ. ಆಮೇನ್. ಯಾವಾಗಲೂ ನಾವು ದೇವ್ರು ನಮ್ಮನ್ನು ಕೃಪೆ ತೋರಿಸಿ ನಡೆಸ್ತದನಂದ್ರೆ ಏನೋ ಒಂದು ಒಳ್ಳೆ ನಮ್ಮಲ್ಲಿ ಐತೆ ಬಿಡು, ಈ ಒಳ್ಳೇದು ನಮ್ಮಲ್ಲಿ ಐತೆ ಬಿಡು, ದೇವ್ರು ನನ್ನ ನೋಡಿರ್ತಾನ, ಈ ಒಳ್ಳೇದ್ರಿಂದ ದೇವ್ರು ನನ್ನ ಸ್ವಲ್ಪ ಏನು ಕೆಟ್ಟದು 90%, 99% ಕೆಟ್ಟದಿದ್ರು ಕೂಡ 1% ನನ್ನಲ್ಲಿ ನೀವು ಒಳ್ಳೇದೈತಲ್ಲ, ಅವ್ರಕ್ಕಿಂತ ನಾನು ಇಷ್ಟು ಬೆಟರ್ ಅಲ್ಲ ಅಂತೇಳಿ ನಾವು ಅನ್ಕೊಂಡಿದ್ದ ಸಲುವಾಗಿ, ಇಲ್ಲ ನಾವು ಹಂಗೆ ಇದೀವ ಅಂತೇಳಿ ದೇವ್ರು ನಮ್ಮನ್ನ ರಕ್ಷಣೆದಲ್ಲಿ ನಡೆಸಿಲ್ಲ, ನಮ್ಮನ್ನು ಕಾಪಾಡಿಲ್ಲ. ನಾವು ತಪ್ಪು ಮಾಡಿದ್ರು ಕೂಡ, ಇವನ್ ನಾವು ರಕ್ಷಣೆದಲ್ಲಿ ಇದ್ದು ಕೂಡ, ಇವರು ದೇವ್ರ ಪ್ರಜೆಗಳು, ಐಗುಪ್ತ ದೇಶದಲ್ಲಿ ಇದನ್ನು ಬಿಡಿಸ್ಕೊಂಬಂದ್ರು ಕೂಡ ಏನು ಮಾಡ್ಯಾರ, ದೇವ್ರ ವಿರುದ್ಧವಾಗಿ ನಡ್ಕೊಂಡಾರ. ದೇವ್ರು ನಮ್ಮನ್ನ ಲೋಕಲಿದ್ದ ನಮ್ಮನ್ನು ಕರ್ಕೊಂಬಂದ್ರು ಕೂಡ ನಾವು ತಿಳಿದೋ ತಿಳಿಲಾರ್ದನೋ ಗೊತ್ತಿದ್ದು ಕೂಡ ನಾವು ಎಷ್ಟೋ ತಪ್ಪುಗಳು ಮಾಡಿವಿ. ತಪ್ಪು ಮಾಡಿದ್ರು ಕೂಡ ಆತಿನ ನಮ್ಮನ್ನು ಕ್ಷಮಿಸಿ ನಮ್ಮನ್ನು ಕರ್ಕೊಂಬಂದು ತನ್ನ ರಾಜ್ಯಕ್ಕೆ ಸೇರಿಸ್ಕೊಂಡು ತನ್ನ ಮಾರ್ಗದಲ್ಲಿ ನಮ್ಮನ್ನು ನಡೆಸ್ತಾನಂದ್ರೆ ನಮ್ಮಲ್ಲಿರೋ ಒಳ್ಳೆತನ ಅಲ್ಲ, ಒಳ್ಳೆ ನಮ್ಮಲ್ಲಿಲ್ಲ, ಕೇವಲ ಆತನ ಮಹಿಮೆಗಾಗಿ. ಆಮೇನ್. ಇವ್ರು ನಿಂಗೆ ಬಿಟ್ಟಿನಂದ್ರೆ ನನ್ನ ನಾಮ ಇನ್ನ ಅಪಕೀರ್ತ ಆತತೆ, ನನ್ನ ನಾಮ ಇನ್ನ ದೋಷಿನ ಪಾಲಾತತೆ ಅಂತೇಳಿ ದೇವ್ರೇನ್ ಮಾಡೋಣ ಗೊತ್ತಾ, ಆತೇ ನಮ್ಮನ್ನ ರಕ್ಷಣೆಯಲ್ಲಿ ನಡೆಸೋಣ. ಇದು ಅದೇ ಮಾಡ್ತಾನೆ ಇವ್ರನ್ನ. ಹೌದಾ? ಅಂದರೆ ಕಣಿಕರ ತನ್ನ ಕೀರ್ತಿನ ತನ್ನ ಕಾಪಾಡ್ಕನಕ, ತನ್ನ ಮಹಿಮನ ತನ್ನ ಕಾಪಾಡ್ಕನಕ, ತನ್ನ ರೋಷವಂತನ ತೋರಿಸ್ಕನಕ ದೇವ್ರೇನು ಮಾಡೋಣ, ಇಲ್ಲಿ ಇಸ್ರಾಯೇಲ್ ಪ್ರಜೆಗಳನ್ನ ಮತ್ತೆ ತಿರುಗಿ ಸ್ವದೇಶಕ್ಕೆ ಸೇರಿಸ್ತಾನ. ಓದ್ರಿ, ಇವಾಗ ಓದ್ರಿ, ಸಬ್ಜೆಕ್ಟ್ ಸ್ಟಾರ್ಟ್ ಆಗ್ತದೆ. ಇದು ಕರ್ತನಾದ ಯೆಹೋವನ ನುಡಿ. ನಾನು ನಿಮ್ಮನ್ನು ಜನಾಂಗಗಳೊಳಗಿಂದ ಬಿಡಿಸಿ ಸಕಲ ದೇಶಗಳಿಂದ ಒಟ್ಟುಗೂಡಿಸಿ ಸ್ವದೇಶಕ್ಕೆ ಬರಮಾಡುವೆನು. ಸ್ವದೇಶಕ್ಕೆ ಬರಮಾಡಿನಿ. ನಾನು ನಿಮ್ಮ ಮೇಲೆ ನಿರ್ಮಲೋದಕವನ್ನು ಪ್ರೋಕ್ಷಿಸಲು ನೀವು ನಿರ್ಮಲರಾಗುವಿರಿ. ಆಮೇಲೆ ಏನ್ ಮಾಡ್ತಾನಂತ, ಅವ್ರನ್ನ ಜನಾಂಗಗಳಿಂದ ಅವ್ರನ್ನ ಬಿಡಿಸಿ ಸ್ವದೇಶಕ್ಕೆ ನಡೆಸ್ತಾನಂತ. ನಿರ್ಮಲೋದಕ ಅಂದ್ರೆ ಪ್ಯೂರ್ ವಾಟರ್, ಪ್ಯೂರಿಫೈ ವಾಟರ್, ಸ್ವಸ್ಥವಾದ ನೀರು, ಅದರಿಂದ ನಾನು ನಿಮ್ಮನ್ನು ತೊಳಿತೀನಿ ಅಂತ ಹೇಳ್ದ. ಅಂದ್ರೆ ನೀರು ವಾಕ್ಯಕ್ಕೆ ಸಾದೃಶ್ಯ. ಅಂದ್ರೆ ವಾಕ್ಯಲಿದ್ದ ನಾನು ನಿಮ್ಮನ್ನ ತೊಳಿತೀನಿ, ನಿಮ್ಮನ್ನ ಶುದ್ಧೀಕರಿಸ್ತೀನಿ. ನನ್ನ ಮಾತುಗಳಿದ್ದ, ನನ್ನ ವಾಕ್ಯಲಿದ್ದ ನೀವು ಶುದ್ಧೀಕರಣ ಆಗ್ತೀರಿ. ಆಮೇಲೆ ಏನ್ ಮಾಡ್ತಾನಂತ, ನಿಮ್ಮ ಸಮಸ್ತ ವಿಗ್ರಹಗಳಿಂದಲೂ ಸಕಲ ವಿಧವಾದ ಹೊಲಸಿನಿಂದಲೂ ನಿಮ್ಮನ್ನು ಶುದ್ಧಿ ಮಾಡುವೆನು. ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು, ಹೊಸ ಮನಸ್ಸು ಕೊಡ್ತಾನಂತ, ನಿಮ್ಮಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸುವೆನು. ಆಮೇಲೆ ನೂತನ ಸ್ವಭಾವವನ್ನು ಹುಟ್ಟಿಸ್ತಾನಂತ. ಕಲ್ಲಾದ ಹೃದಯವನ್ನು ನಿಮ್ಮೊಳಗಿಂದ ತೆಗೆದು ಮೃದುವಾದ ಹೃದಯವನ್ನು ನಿಮಗೆ ದಯಪಾಲಿಸುವೆನು. ಆಮೇಲೆ ಏನ್ ಮಾಡ್ತಾನಂತ, ಕಲ್ಲು ಹೃದಯನ ನಮ್ಮಲ್ಲಿದ್ದ ತೆಗೆದು ಮೃದು ಹೃದಯ ನಮಗೆ ಕೊಡ್ತಾನಂತ. ನನ್ನ ಆತ್ಮವನ್ನು ನಿಮ್ಮಲ್ಲಿ ನೆಲೆಸಿರುವಂತೆ ಅನುಗ್ರಹಿಸಿ ನೀವು ನನ್ನ ನಿಯಮಗಳನ್ನು ಅನುಸರಿಸುವ ಹಾಗೆ ಮಾಡುವೆನು. ನೀವು ನನ್ನ ವಿಧಿಗಳನ್ನು ಕೈಕೊಂಡು ಆಚರಿಸುವಿರಿ. ನಾನು ನಿಮ್ಮ ಪಿತೃಗಳಿಗೆ ಅನುಗ್ರಹಿಸಿದ ದೇಶದಲ್ಲಿ ನೀವು ವಾಸಿಸುವಿರಿ. ನೀವು ನನಗೆ ಪ್ರಜೆಯಾಗಿರುವಿರಿ, ನಾನು ನಿಮಗೆ ದೇವರಾಗಿರುವೆನು. ಏನಂತ ಹೇಳ್ತಾನ, ನಿಮ್ಮ ಆ ಒಂದು ಅನ್ಯ ಜನಗಳಿದ್ದ ನಿಮ್ಮನ್ನು ಮತ್ತೆ ನಾನು ಕರ್ಕೊಂಬಂದು ಸ್ವದೇಶಕ್ಕೆ ಸೇರಿಸಿ ಏನ್ ಮಾಡ್ತೀರ ಅಂದ್ರೆ, ನೀವು ಕೆಟ್ಟೋಗ್ಬಿಟ್ಟಿರಿ. ಹೆಂಗ ಕೆಟ್ಟೋಗಿರಂದ್ರೆ, ನಿಮ್ ಫುಲ್ಲು ನಿಮ್ಮ ನಡವಳಿಕೆ, ನಿಮ್ಮ ಬುದ್ಧಿ, ನಿಮ್ಮ ಹೃದಯ, ನಿಮ್ಮ ಆಲೋಚನೆಗಳು ಎಲ್ಲ ಕೆಟ್ಟೋಗ್ಬಿಟ್ಟವ. ಇವಾಗ ನಾನು ಏನು ಮಾಡ್ತೀನಿ ಅಂದರೆ, ನಿರ್ಮಲವಾದ ಒಂದು ಸ್ವಚ್ಛವಾದ ಒಂದು ನೀರನ್ನು ತಗೊಂಡು, ನಾನು ವಾಕ್ಯನ ತಗೊಂಡು ನಿಮ್ಮನ್ನು ತೊಳಿತೀನಿ, ಶುದ್ಧೀಕರಿಸ್ತೀನಿ, ಪರಿಶುದ್ಧಪಡಿಸ್ತೀನಿ. ಪರಿಶುದ್ಧಪಡಿಸಿ ಏನು ಮಾಡ್ತೀನಿ, ನಿಮಗೆ ಕಲ್ಲು ಹೃದಯಗಳದ, ನಿಮಗೆ ಆ ಕಲ್ಲು ಹೃದಯಗಳನ್ನ ತೆಗೆದು ಮೃದು ಹೃದಯಗಳನ್ನು ಕೊಡ್ತೀನಿ. ಕೊಟ್ಟು ಏನು ಮಾಡ್ತೀನಿ, ದೇಶ ನಿಮ್ಲಿದ್ದ ಹಾಳಾಗೋಗ್ಬಿಟ್ಟದೆ, ದೇಶ ನಿಮ್ಲಿದ್ದ ಕೆಟ್ಟೋಗೈತೆ. ಆ ಕೆಟ್ಟೋಗಿರೋ ದೇಶನ ಮತ್ತೆ ನಾನು ಸರಿಪಡಿಸಿ ಆ ದೇಶ ನಿಮಗೆ ಮತ್ತೆ ನಾನು
ಕೊಡ್ತೀನಿ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ದೇವರು ಆಲೋಚನೆ ಏನಪ್ಪಾ ಅಂದ್ರೆ, ದೇವ್ರ ಸ್ವಭಾವ ಇಲ್ಲಿ ಏನ್ ಕಾಣಕತ್ತ ಅಂದ್ರೆ, ಸೃಷ್ಟಿಕರ್ತನಾದ ದೇವರು ಕೆಟ್ಟೋಗಿರೋದನ್ನ ಮತ್ತೆ ಆತ ಪುನರ್ಜೀವ ಮಾಡ್ತಾನ. ಆಮೇನ್. ಏನ್ ಮಾಡ್ತಾನ? ಪುನರ್ಜೀವ ಮಾಡ್ತದನ, ಮತ್ತೆ ಕಟ್ಟುತ್ತದನ. ಇಸ್ರಾಯೇಲ್ ಪ್ರಜೆಗಳು ಕೆಟ್ಟೋಗ್ಬಿಟ್ಟಾರ. ಕೆಟ್ಟೋಗಿರೋನ ಅವ್ರು ಮತ್ತೆ ಏನ್ ಮಾಡ್ತಾನ? ಕಟ್ಟುತ್ತದನ. ಮತ್ತೆ ಅವ್ರನ್ನ ಶುದ್ಧೀಕರಿಸ್ತಾನ, ಮತ್ತೆ ಅವ್ರನ್ನ ಪರಿಶುದ್ಧಪಡಿಸ್ತಾನ. ಅವ್ರ ಹೃದಯಗಳನ್ನ, ಕಠಿಣವಾದ ಹೃದಯಗಳನ್ನ, ಕಲ್ಲಾದ ಹೃದಯಗಳನ್ನ ತೆಗೆದು ಮೃದುವಾದ ಹೃದಯಗಳು ಕೊಡ್ತದನ. ಕೆಟ್ಟೋಗಿರೋ ದೇಶನ ಸರಿಪಡಿಸಿ ಮತ್ತೆ ಅವ್ರನ್ನ ಏನ್ ಮಾಡ್ತಾನ? ದೇಶಕ್ಕ ಸೇರಿಸ್ತಾನ. ಅಂದ್ರೆ ದೇವರು ಸೃಷ್ಟಿಕರ್ತನು ಏನಾಗಿ ನಮಗೆ ಕಾಣ್ತದನಪ್ಪ ಅಂತ ಹೇಳಿದ್ರೆ, ಕೆಟ್ಟೋಗಿರೋದನ್ನ ಮತ್ತೆ ಆತ ಪುನರುತ್ಥಾನ ಮಾಡ್ತಾನ. ಆಮೇನ್. ನಾವು ಆರಾಧಿಸುವಂತ ದೇವರು ಎಂತ ದೇವರಂದ್ರೆ, ಕೆಟ್ಟೋಗಿರೋದನ್ನ ಮತ್ತೆ ಸರಿಪಡಿಸಿ ಮತ್ತೆ ಪುನರ್ಜೀವ ಮಾಡುವಂತ ದೇವರನ್ನ ನಾವು ಆರಾಧಿಸ್ತೇವೆ. ಆಮೇನ್. ಇದು ದೇವ್ರದು ಗುಣ. ಆದಿ ಕಾಂಡಲಿದ್ದ ನಾವು ಪ್ರಕಟಣೆ ಗ್ರಂಥವರೆಗೆ ನಾವು ಬೈಬಲ್ ಧ್ಯಾನ ಮಾಡಿವಿ ಅಂದ್ರೂ ಕೂಡ ದೇವ್ರ ಸ್ವಭಾವ ನಮಗೆ ಏನು ಕಾಣ್ತದೆ ಗೊತ್ತಾ? ಕೆಟ್ಟೋಗಿರೋದನ್ನ ಆತ ಮತ್ತೆ ಸರಿಪಡಿಸುವಂತ ದೇವರಾಗೆ ಕಾಣ್ತಾನ. ಆಮೇನ್. ನೀವೆಲ್ಲನ ನೋಡ್ರಿ, ಏನ್ ಮಾಡ್ತಾನಂದ್ರೆ, ದಾವಿದ ಗುಡಾರ ಬಿದ್ದತೆ, ದಾವಿದ ಜನಾಂಗ ಬಿದ್ದಾರ, ಮತ್ತೆ ದಾವಿದ ಗುಡಾರನ ಏನ್ ಮಾಡ್ತಾನ? ನಿಂದಿರ್ಸ್ತಾನ. ಹೌದಾ? ಜೀವಿತಗಳು ಬಿದ್ದೋಗ್ಬಿಟ್ಟವ, ಹೃದಯಗಳು ಕಠಿಣ ಆಗವ. ಅವನ್ ಮತ್ತೆ ಏನ್ ಮಾಡ್ತಾನ? ಮತ್ತೆ ಪುನರುತ್ಥಾನ ಮಾಡ್ತಾನ. ನಾವು ನಮ್ಮ ದೇವರು ಹೆಂಗಾಗಿ ಕಾಣಕತ್ತ ನಮಗೆ? ಮತ್ತೆ ಪುನರುತ್ಥಾನ ಮಾಡುವಂತ ದೇವರಾಗಿ ನಮಗೆ ಕಾಣಕತ್ತನ. ಏನ್ ಪುನರುತ್ಥಾನ ಮಾಡ್ತಾನ? ಇವಾಗ ಇವ್ರು ಏನ್ ಮಾಡ್ಯಾರ? ಕೆಟ್ಟೋಗ್ಯಾರ. ಹೆಂಗ್ ಕೆಟ್ಟೋಗ್ಯಾರ? ಎಲ್ಲಿ ಕೆಟ್ಟೋಗ್ಯಾರ ಇವರು? ಆದಾಮಲಿಂದ ಕೆಟ್ಟೋಗ್ಯಾರ. ಫಸ್ಟ್ ದೇವ್ರ ಹೆಂಗ ಸೃಷ್ಟಿ ಮಾಡ್ಯಾನ? ಆದಾಮನ ಸೃಷ್ಟಿ ಮಾಡುವಾಗ ಆದಾಮ ಒಳ್ಳೆ ರೀತಿನಾಗ ಅದಾನ, ದೇವ್ರ ಸ್ವಭಾವದಲ್ಲಿ ಅದಾನ. ಆದ್ರೆ ದೇವ್ರ ಆಜ್ಞೆನ ಮೀರಿ ಏನಾಗನ? ಕೆಟ್ಟೋಗ್ಬಿಟ್ಟಾನ. ಕೆಟ್ಟೋಗಿರೋ ಜೀವಿತಗಳನ್ನ ಏನ್ ಮಾಡ್ತಾನೆ? ಇವಾಗ ಮತ್ತೆ ಆತ ರೀಸ್ಟಾರ್ಟ್ ಮಾಡ್ತಾನ. ಆದಾಮು ದೇಹ, ಶರೀರ ಪಾಪದಲ್ಲಿ ತುಂಬೈತೆ. ಫಸ್ಟಿಗೆ ಮೈಮ ಶರೀರದಲ್ಲಿ ಅದಾನ. ಯಾವಾಗಾದ್ರೂ ಪಾಪ ಮಾಡೋದು ಆ ಮೈಮ ಶರೀರ ಹೋಗಿ ಪಾಪ ಶರೀರ ಬಂದತ್ತೆ. ಇವು ನಮಗೆಲ್ಲರಿಗೂ ಕೂಡ ಆ ಪಾಪ ಸ್ವಭಾವವೇ ಬಂದವ. ಈ ಪಾಪ ಸ್ವಭಾವದಲ್ಲಿರುವಂತ ಈ ದೇಹನ ದೇವ್ರು ಏನ್ ಮಾಡ್ಬೇಕಂತ ನೋಡ್ದಾನ, ಮತ್ತೆ ಈ ದೇಹನ ಪುನರುತ್ಥಾನ ಮಾಡಬೇಕು. ಕೆಟ್ಟೋಗ್ಬಿಟ್ಟೈತೆ, ಪಾಪ ದೇಹ ಆಗೈತೆ. ಈ ದೇಹನ ಏನ್ ಮಾಡ್ಬೇಕು? ಇವಾಗ ಮತ್ತೆ ರೀಸ್ಟಾರ್ಟ್ ಮಾಡಬೇಕು. ಬಾರಿ ಮಂದಿ ಏನಂತ ಹೇಳ್ತಾರಂದ್ರೆ, ಈಗ ನಾವು ಸತ್ತು ಕೂಡಲೇ ಈ ದೇಹನ ಇಲ್ಲಿ ಬಿಟ್ಟು ನಾವು ಪರಲೋಕಕ್ಕೆ ಸೇರ್ಬಿಡ್ತೀವಿ, ನಾವು ಪರಲೋಕಕ್ಕೆ ಹೋಗ್ಬೇಕು. ಪ್ರತಿ ಕ್ರೈಸ್ತವನು ಆಲೋಚನೆ ನಾವು ಪರಲೋಕಕ್ಕೆ ಸೇರ್ಬೇಕು, ಈ ದೇಹದಲ್ಲಿ ಬಿಟ್ಟು ಬಿಡ್ಬೇಕು, ಈ ಲೋಕ ಬಿಟ್ಟು ಬಿಡ್ಬೇಕು, ಈ ದೇಶ ಬಿಟ್ಟು ಬಿಡ್ಬೇಕು, ಇವೆಲ್ಲ ಬೇಡ ನಮಗೆ. ನಾವೆಲ್ಲಿಗೆ ಸೇರ್ಬೇಕು? ಪರಲೋಕಕ್ಕೆ ಸೇರ್ಬೇಕು. ಈ ದೇಹದಲ್ಲಿ ನಾವು ವಿಮೋಚನೆ ಆಗ್ಬಿಡ್ಬೇಕು. ಈ ದೇಹ ನಮಗೆ ಬೇಡ. ನಮ್ಮ ಆತ್ಮ ದೇವ್ರ ತಲೆ ಸೇರ್ಬೇಕು, ನಾವು ದೇವ್ರ ತಲೆ ಇರಬೇಕು. ಇದನ್ನೇ ಆಲೋಚನೆ ಮಾಡ್ತಾರ. ಇದು ಕ್ರೈಸ್ತವರಲ್ಲಿ ಬಂದಿರುವಂತ ಭಾರಿ ಪ್ರಭಾವಿತವಾದ ಆಲೋಚನೆ ಇದು. ನೀವೆಲ್ಲರ ನೋಡ್ರಿ, ಯಾವೊಂದು ನೀವು ಚರ್ಚ್ಗಳಾಗ ನೋಡ್ರಿ, ಯಾವೊಂದು ಮೀಟಿಂಗ್ಗಳಾಗ ನೋಡ್ರಿ, ಎಲ್ಲರೂ ಹೇಳೋದೇನು ಗೊತ್ತಾ? ನಾವು ಈ ಲೋಕನ ಬಿಡ್ಬೇಕು, ಬಿಟ್ಟು ಎಲ್ಲಿಗೆ ಹೋಗ್ಬೇಕು? ದೇವ್ರ ತಲೆ ಸೇರ್ಬೇಕು, ಪರಲೋಕಕ್ಕೆ ಸೇರ್ಬೇಕು. ಇದು ಎಲ್ಲಿಂದ ಬಂದಿರೋ ಕಾನ್ಸೆಪ್ಟ್? ಇದು ಗ್ರೀಕ್ ಫಿಲಾಸಫಿಲಿಂದ ಬಂದಿರೋಂಥ ಕಾನ್ಸೆಪ್ಟ್. ಇದು ಕ್ರೈಸ್ತವ್ರನಲ್ಲಿ ಬಂದಿಲ್ಲ. ಇದು ಫಸ್ಟು ಗ್ರೀಕರು ಈ ಶರೀರನ ನಾವು ಬಿಡಬೇಕು, ಶರೀರನ ಬಿಟ್ಟು ಈ ಶರೀರದಲ್ಲಿದ್ದ ಆತ್ಮ ಬಿಡುಗಡೆ ಆಗ್ಬೇಕು, ಬಿಡುಗಡಾಗಿ ಹೋಗಿ ನಾವು ದೇವರು ಎಲ್ಲದನ್ನ ಪರಲೋಕದಲ್ಲಿ ಹೋಗಿ ನಾವು ಇರಬೇಕು ಅನ್ನೋ ಆಲೋಚನೆ ವಿಧಾನ ಯಾರು ತಂದಿರೋದಂದ್ರೆ ಗ್ರೀಕ್ ಫಿಲಾಸಫಿ ತಂದಿರೋದು. ಪೂರ್ವಿಕರು ಅವಾಗ ಆ ಸ್ವಭಾವಗಳು, ಆ ಒಂದು ಆಲೋಚನೆಗಳು ಕ್ರೈಸ್ತವನಲ್ಲಿ ಕೂಡ ಬಂದೈತದು. ಅದೇ ಕಂಟಿನ್ಯೂ ಆಗೈತೆ. ಆದ್ರೆ ಬೈಬಲ್ ಹಂಗೆ ಹೇಳೋದೇ ಇಲ್ಲ. ಆದಿ ಕಾಂಡಲಿಂದ ಪ್ರಕಟಣೆ ಗ್ರಂಥವರೆಗೆ ನೋಡಿದ್ರೆ ಕೂಡ ಅಸಲು ಆ ರೀತಿನೇ ಇಲ್ಲ. ದೇವ್ರು ಯಾವಾಗ ಕೂಡ ನಾನು ನಿಮ್ಮನ್ನೆಲ್ಲರೂ ಕರ್ಕೊಂಡೋಗಿ ಪರಲೋಕಕ್ಕೆ ಸೇರಿಸ್ತೀನಿ ಅಂತ ಎಲ್ಲಿ ಹೇಳೇ ಇಲ್ಲ ದೇವರು. ನಾನು ಕೂಡ ಅದನ್ನೇ ನಂಬ್ತಿದ್ದೆ. ಯಾಕಂದ್ರೆ ನಾನು ಕೂಡ ಕೇಳುವಾಗ ಬೈಬಲ್ ಸರಿಯಾಗಿ ಅವಗಾನ ಇಲ್ಲ, ಬೈಬಲ್ ಸರಿಯಾಗಿ ಗೊತ್ತಿಲ್ಲ. ಪಾಸ್ಟ್ರುಗಳು ಏನು ಹೇಳ್ತಾರೋ ಅದೇ ಅನ್ಕೊಂಡು ತಿಳ್ಕೊಂಡು ಏನು ಮಾಡ್ತಿದ್ರೆ, ನಾವು ಇಲ್ಲಿ ಇರೋದಿಲ್ಲ, ನಾವು ಪರಲೋಕಕ್ಕೆ ಹೋಗ್ಬೇಕು, ಪರಲೋಕಕ್ಕೆ ನಾವು ಸೇರ್ಬೇಕು. ಈ ಆಲೋಚನೆ ವಿಧಾನದಲ್ಲಿ ಸಂಘ ನಡಕತೈತೆ. ಇವಾಗ ಕೂಡ ಕ್ರೈಸ್ತತ್ವ ನಡಕತೈತೆ. ಆದ್ರೆ ಬೈಬಲ್ ಏನಾಗುತ್ತೆ ಗೊತ್ತಾ?
ಅದು ಹೇಳ್ತಾನೆ ಇಲ್ಲ ದೇವ್ರು ಏನು ಹೇಳ್ತಾನೆ ಗೊತ್ತಾ? ಶರೀರ ನೀನು ಬಿಟ್ಟು ಹೋಗೋದಲ್ಲ. ನಾನು ಎಂಥ ದೇವ್ರಂದ್ರೆ ಕೆಟ್ಟೋಗಿರೋದನ್ನ ಮತ್ತೆ ನಾನು ಪುನರುತ್ಥಾನ ಮಾಡ್ತೀನಿ. ಆಮೇನ್. ಕೆಟ್ಟೋಗಿರೋ ನಿಮ್ಮ ದೇಹಗಳು ಕೂಡ ಮತ್ತೆ ನಾನು ಪುನರುತ್ಥಾನ ಮಾಡ್ತೀನಿ. ಮತ್ತೆ ಏನು ಮಾಡ್ತೀನಿ ಅಂದನಾತ? ಮಹಿಮ ಶರೀರವಾಗಿ ಮಾಡ್ತೀನಿ ನಾನು. ಈ ಭೂಮಿನ ಮತ್ತೆ ಕೊಡ್ತೀನಿ ಅಂತ ಹೇಳ್ತಾನ ದೇವರು. ಯಾರಿಗೆ? ಈ ಇಸ್ರಾಯೇಲ್ ಜನಗಳಿಗೆ ಭೂಮಿನ ಕೊಡ್ತಿದ್ದೀನಿ ಅಂದ್ರೆ, ಭೂಮಿ ಯಾವಾಗಾದ್ರೂ ಆದಾಮು ತಪ್ಪು ಮಾಡೋಣ ಭೂಮಿ ಕೂಡ ಏನ್ ಬಂದೈತೆ? ಶಾಪ ಬಂದೈತೆ. ಭೂಮಿ ಕೂಡ ಕೆಟ್ಟೋಗೈತೆ. ಆದಾಮು ಕೆಟ್ಟೋಗೇನ, ಆದಾಮು ಶಾಪಲ್ಲಿದ್ದ ಭೂಮಿನೂ ಶಾಪಗ್ರಸ್ತ ಆಗತ್ತೆ, ಭೂಮಿನೂ ಕೆಟ್ಟೋಗೈತೆ. ದೇವ್ರ ಏನ್ ಹೇಳ್ತಾನ? ನಿಮ್ಮನ್ನು ಕೂಡ, ನಿಮ್ಮ ಹೃದಯಗಳು ಕೂಡ ನಾನು ರೀಸ್ಟಾರ್ಟ್ ಮಾಡ್ತೀನಿ. ನಿಮ್ಮ ಹೃದಯಗಳು ಕೂಡ ನಾನು ಮೃದು ಹೃದಯಗಳ ಮಾಡ್ತೀನಿ. ನಿಮ್ಮನ್ನು ಮತ್ತೆ ರೀಸ್ಟಾರ್ಟ್ ಮಾಡಿ, ಮತ್ತೆ ನಿಮ್ಮನ್ನು ರಿಸ್ಟೋರ್ ಮಾಡಿ, ನಿಮ್ಮ ಜೊತೆಗೆ ನಾನು ಏನ್ ಮಾಡ್ತೀನಿ? ಈ ಕೆಟ್ಟೋಗಿರೋ ಭೂಮಿನೂ ಕೂಡ ಮತ್ತೆ ಇದನ್ನು ಕೂಡ ನಾನು ಏನ್ ಮಾಡ್ತೀನಿ? ಪುನರುತ್ಥಾನ ಮಾಡ್ತೀನಿ. ಇದನ್ನು ಕೂಡ ಮಾಡಿ ಅವಾಗ ನಿಮಗೆ ಏನ್ ಮಾಡ್ತೀನಿ? ಈ ಸ್ವದೇಶ ನಾನು ಕೊಡ್ತೀನಿ. ಆಮೆನ್. ಹಲ್ಲೆಲೂಯಾ. ಇಲ್ಲೆಲ್ಲ ಪರಲೋಕಕ್ಕೂ ತಗೊಂಡೋಗಿ ನೀನು ಬಿಡ್ತೀನಿ ಅಂತ ಹೇಳೋಣ. ಏನ್ ಮಾಡ್ತೀನಿ ಅಂತ ಹೇಳ್ದಾನ? ಕೆಟ್ಟು ಹೋಗಿರೋದನ್ನ ಮತ್ತೆ ನಾನು ಸರಿಪಡಿಸ್ತೀನಿ. ಸರಿಪಡಿಸಿ ನಾನು ಏನ್ ಮಾಡ್ತೀನಿ? ನಿಮಗೆ ಅದನ್ನ ಕೊಡ್ತೀನಿ ಅಂತ ಹೇಳ್ತಾನೆ. ನೋಡ್ರಿ ನೆಕ್ಸ್ಟ್ 29. ನಾನು ನಿಮ್ಮನ್ನು ನಿಮ್ಮ ಎಲ್ಲಾ ಹೊಲಸಿನಿಂದಲೂ ಉದ್ಧರಿಸಿ ಬೆಳೆ ಬೆಳೆಯಲೆಂದು ಅಪ್ಪಣೆ ಕೊಟ್ಟು ಅದನ್ನು ವೃದ್ಧಿಗೊಳಿಸುವೆನು. ಏನ್ ಮಾಡ್ತೀನಿ? ಎದಕ್ಕೆ ಬೆಳೆ ಕೊಡ್ತಾನಂತ? ಭೂಮಿಗೆ. ಅವ್ರಿಗೆ ಏನಿಲ್ಲ, ಅದು ಬೆಳೆ ಇಲ್ಲ, ಕೆಟ್ಟೋಗ್ಬಿಟ್ಟದೆ. ಅದು ಕೂಡ ಇವ್ರು ಮಾಡಿರೋ ತಪ್ಪುಗಳಿಗೆ ಅದು ಕೂಡ ಏನಾಗ್ಬಿಟ್ಟೈತೆ? ಅದು ಕೂಡ ಶಾಪ ಬಂದೈತೆ ಭೂಮಿ ಕೂಡ. ಇವಾಗ ಏನ್ ಮಾಡ್ತಾನೆ? ಅದನ್ನು ಕೂಡ ಬೆಳೆಸ್ತೀನಿ ನಾನು. ಇವಾಗ ಮತ್ತೆ ರೀಸ್ಟಾರ್ಟ್ ಮಾಡ್ತೀನಿ ಭೂಮಿನ ಕೂಡ. ಮತ್ತೆ ನಾನು ರೀಸ್ಟಾರ್ಟ್ ಮಾಡ್ತೀನಿ ಅಂತ, ಪುನರ್ಜೀವ ಮಾಡ್ತೀನಿ. ಮತ್ತೆ ಅದನ್ನು ಕೂಡ ಪುನರ್ಜೀವ ಮಾಡಿ ನಾನು ನಿಮಗೆ ಅದನ್ನ ಕೊಡ್ತೀನಿ. ನಿಮಗೆ ಕ್ಷಾಮವನ್ನು ಇನ್ನು ಬರಮಾಡೇನು. ನೀವು ಕ್ಷಾಮ ದೇಶದವರೆಂದು ಜನಾಂಗಗಳು ನಿಮ್ಮನ್ನು ನಿಂದಿಸದಂತೆ ನಾನು ಮರದ ಹಣ್ಣನ್ನು ಹೊಲದ ಬೆಳೆಯನ್ನು ಹೆಚ್ಚಿಸುವೆನು. ನೋಡು, ಮರದ ಹಣ್ಣುಗಳು, ಹೊಲದ ಬೆಳೆಗಳು ಅವನ್ನೆಲ್ಲ ಮತ್ತೆ ನಾನು ಫಲಿಸ್ತೀನಿ. ಆಮೇನ್. ನಮಗ್ ದೇವ್ರ ಹೆಂಗ್ ಕಾಣಕತ್ತಾನ ಇಲ್ಲಿ? ಪುನರ್ಜೀವ ಮಾಡುವಂತ ದೇವರಾಗಿ ಕಾಣ್ತದಾನ. ಕೆಟ್ಟೋಗಿರೋದ್ರ ಮತ್ತೆ ಕಟ್ಟುವಂತ ದೇವರಾಗಿ ಕಾಣ್ತದಾನ. ಆಮೇನ್. ಸರಿ ಬಿಡು, ನೀವು ತಪ್ಪು ಮಾಡ್ಬಿಟ್ರಲ್ಲ, ಆಗೋಯ್ತು ನಿಮ್ದು ಇಲ್ಲೇ, ನಿಮ್ ದೇಹ, ನಿಮ್ ಎಲ್ಲ ಶರೀರ ಇಲ್ಲೇ ಬಿಟ್ಟು ನೀವು ಬಂದ್ಬಿಡ್ರಿ. ಅದಕ್ಕಾಗಿ ದೇವ್ರು ನಮ್ಮನ್ನು ಸೃಷ್ಟಿ ಮಾಡಿಲ್ಲ. ಕೆಟ್ಟೋಗಿದ್ರು ಕೂಡ ಮತ್ತೆ ರೀಸ್ಟಾರ್ಟ್ ಮಾಡಿ ಮತ್ತೆ ಪುನರ್ಜೀವ ಮಾಡುವಂತ ಸರ್ವಶಕ್ತಿವಂತನಾದ ದೇವ್ರನ್ನ ಆರಾಧಿಸ್ತೇವೆ. ಆಮೇನ್. ಇವರು ಕೆಟ್ಟೋಗ್ಯಾರ, ಇವ್ರನ್ನು ಕೂಡ ಏನ್ ಮಾಡ್ತಾನ? ಒಳ್ಳೆ ನೀರ್ಲಿದ್ದ ಇವ್ರನ್ನ ತೊಳೆದು ಇವ್ರನ್ನ ಶುದ್ಧೀಕರಿಸಿ, ಇವ್ರ ಹೃದಯಗಳನ್ನ ಕಠಿಣ ಹೃದಯಗಳ ಮೃದು ಹೃದಯಗಳಾಗಿ ಮಾಡಿ ಇವ್ರನ್ನ ಕೂಡ ಸರಿಪಡಿಸಿ, ಇವ್ರಲಿದ್ದ ಪಾಪ ಬಂದಿರುವಂತ ಭೂಮಿನೂ ಕೂಡ ಮತ್ತೇನ್ ಮಾಡ್ತಾನ? ಫಲಿಸ್ತದನ. ಬಿದ್ದೋಗಿರೋ ದೇಶನ ಮತ್ತೆ ಕಟ್ಟಡಗಳಾಗಿ ಮತ್ತೆ ನಿರ್ಮಿಸ್ತದನ. ಆಮೇನ್. ಅಂದ್ರೆ ಬಿದ್ದೋಗಿರೋ ಹಾಳೋಗಿರೋದನ್ನ ಮತ್ತೆ ಹೊಸದಾಗಿ ಮಾಡುವಂತ ದೇವರನ್ನ ನಾವು ಆರಾಧಿಸ್ತಿದೀವಿ. ಅದನ್ನ ನಾವು ಗುರ್ತಿಟ್ಕೋಬೇಕು. ಯಾವಾಗ ಕೆಟ್ಟೋಗೈತೆ? ಆದಾಮದಲ್ಲಿ ಇರುವಂತ ಆದಾಮ್ ಯಾವಾಗ ಆದಿಕಾಂಡದಲ್ಲಿ ಪಾಪ ಮಾಡ್ಯಾನೋ ಅವಾಗ ಕೆಟ್ಟೋಗಿರೋದು. ಮನುಷ್ಯನ ಅವಾಗ ಕೆಟ್ಟೋಗ್ಯಾನ. ಮನುಷ್ಯನಿಂದ ಭೂಮಿ ಕೂಡ ಶಾಪ ಬಂದೈತೆ. ಅದನ್ನ ಏನ್ ಮಾಡ್ತೀನಿ ಅಂತ ಹೇಳ್ತಾನ? ಪ್ರವಕ್ತಲಿದ ಹೇಳಿಸ್ತಾನ. ನೀವು ಮಾಡಿರೋ ತಪ್ಪು, ನಿಮ್ಮನ್ನ ಏನ್ ಮಾಡ್ತಾನಂತ ದೇವರು? ಮತ್ತೆ ನಿಮ್ಮ ಹೃದಯಗಳನ್ನ ಕಟ್ತಾನಂತ, ನಿಮ್ಮ ಪಾಪಗಳನ್ನ ಮತ್ತೆ ತೆಗಿತಾನಂತ. ನಿಮ್ಮಲ್ಲಿ ಆ ಪಾಪನ ನೀರ್ಲಿದ್ದ ಬೇಸು, ಶುದ್ಧ ನೀರ್ಲಿದ್ದ ತೊಳಿತಾನಂತ. ತೊಳೆದು ನಿಮ್ಮಲಿದ್ದ ಶಾಪ ಬಂದಿರುವಂತ ಈ ಭೂಮಿನೂ ಕೂಡ ಮತ್ತೆ ಏನ್ ಮಾಡ್ತಾನ? ಫಲಿಸುವಂತೆ ಮಾಡ್ತಾನ. ಫಲಿಸಿ ಅದನ್ನ ಸ್ಥಿರಪಡುವಂತೆ ಮಾಡ್ತೀನಿ ನಾನು. ಯೆಹೋವನಾದ ನಾನೇ ಬಿದ್ದು ಹೋದದ್ದನ್ನು ಕಟ್ಟಿ, ಯೆಹೋವನಾದ ನಾನೇ ಬಿದ್ದು ಹೋದದ್ದನ್ನು ಕಟ್ಟಿ ಹಾಳಾದದ್ದನ್ನು ಬೆಳೆಯಿಸಿದ್ದೇನೆಂಬುದು ನಿಮ್ಮ ಸುತ್ತಲೂ ಉಳಿದ ಜನಾಂಗಗಳಿಗೆ ಗೊತ್ತಾಗುವುದು. ನಿಮ್ಮ ಸುತ್ತಲಿರುವ ಉಳಿದ ಜನಾಂಗಗಳಿಗೆ ಗೊತ್ತಾಗ್ತದಂತೆ. ಏನಂತ ಗೊತ್ತಾಗ್ತದಂತೆ? ಹಾಳಾಗಿರುವ, ಕೆಟ್ಟೋಗಿರೋದನ್ನ, ಬಿದ್ದೋಗಿರೋದನ್ನ ಮತ್ತೆ ನಾನು ಕಟ್ಟುವಂತ ದೇವರ ಅಂತ ಹೇಳಿ ಗೊತ್ತಾಗ್ತದೆ. ಯಾರಿಗೆ ಗೊತ್ತಾಗ್ತದೆ? ಅನ್ಯ ಜನಗಳಿಗೆ ಗೊತ್ತಾಗ್ತದ ಅಂತ ಹೇಳ್ತಾನ. ಆಮೆನ್. ಹಲ್ಲೆಲೂಯಾ. ಇದೇ ಯೆಹೋವನ ನುಡಿ, ನಾನೇ ಯೆಹೋವನ ಅಂತ ಹೇಳಿ ಅವರು ತಿಳ್ಕಂತಾರ. ಹೆಂಗ್ ತಿಳ್ಕಂತಾರ? ಪ್ರಭಾ ನೀನು ದೇವ್ರಂತ ಹೆಂಗ್ ತಿಳ್ಕಂತಾರ? ನೀನು ದೇವ್ರ ಸ್ವಭಾವ, ನಿನ್ ಸ್ವಭಾವ ಏನಂತ ಗೊತ್ತಾಗತ್ತ ಅಂತ ಹೇಳ್ರಿ. ಏನಂತ ಹೇಳ್ತಾನ ಗೊತ್ತಾ?
ನಾನು ನಿಮ್ಮನ್ನ ಮತ್ತೆ ಪುನರ್ಜೀವರಾಗಿ ನಾನು ನಿಮ್ಮನ್ನ ಮಾಡ್ತೀನಿ. ನೀವು ಕೆಟ್ಟೋಗಿರೋ ಜೀವಿತಗಳು ನಾನು ಕಟ್ತೀನಿ, ಕೆಟ್ಟೋಗಿರೋ ದೇಶ ನಾನು ಕಟ್ತೀನಿ. ಕಟ್ಟಿದಾಗ ಅವಾಗ ಸುತ್ತಮುತ್ತ ಅನ್ಯ ಜನಗಳು ನೋಡಿ ಏನ್ ಅನ್ಕೊಂತಾರೆ ಗೊತ್ತಾ, ಈತ ಕೆಟ್ಟೋಗಿರೋ ಹಾಳಾಗಿರೋದನ್ನು ಕೂಡ ಮತ್ತೆ ಕಟ್ಟಿ ನಿಂದಿರಿಸುವಂತ ದೇವರಂತೇಳಿ ಗೊತ್ತಾದ ದೇವರಿಗೆ. ಆಮೇನ್. ಇಸ್ರಾಯೇಲ್ ದೇವ್ರನ್ನೇ ನಾವು ಆರಾಧಿಸ್ತಿದೀವಿ. ಅಬ್ರಾಹಂ, ಇಸಾಕ್, ಯಾಕೋಬ ದೇವ್ರನ್ನೇ ನಾವು ಆರಾಧಿಸ್ತಿದೀವಿ. ಅವ್ರನ್ನೇನ್ ಮಾಡ್ತಾನಂತ ಮತ್ತೆ ರೀಸ್ಟಾರ್ಟ್ ಮಾಡ್ದ. ನಮ್ಮನ್ನು ಕೂಡ ಏನ್ ಮಾಡಾನ ಇವಾಗ, ಪಾಪದಾಗಿರೋ ನಮ್ಮನ್ನ ಕರ್ಕೊಂಬಂದು ನಮ್ಮ ಕಠಿಣ ಹೃದಯಗಳನ್ನ ತೆಗೆದು ಮೃದು ಹೃದಯಗಳಾಗಿ ಮಾಡಿ ತನ್ನ ವಾಕ್ಯಲ್ಲಿದ್ದ ನಮ್ಮನ್ನು ತೊಳೆದು ನಮ್ಮನ್ನು ಶುದ್ಧೀಕರಿಸಿ ಪರಿಶುದ್ಧಪಡಿಸಿ ಬಿದ್ದೋಗಿರೋ ಜೀವಿತಗಳನ್ನ ಮತ್ತೆ ಆತ ನಿಂದಿರಿಸಿ ಅವಾಗ ಅನ್ಯ ಪ್ರಜೆಗಳು ನೋಡಿ ಅಂತಾರಂತ, ಅಬ್ಬಾ ಹೆಂಗಿದ್ರಪ್ಪ ಇವರು, ದೇವ್ರು ಇವ್ರನ್ನ ಹೆಂಗ ಕಟ್ಟದ, ಹೆಂಗಿದ್ರಪ್ಪ ಇವರು, ದೇವ್ರು ಇವ್ರನ್ನ ಹೆಂಗ ನಿಂದಿರಿಸ್ದ. ಅವಾಗ ಅನ್ಯ ಜನಗಳು ನನ್ನ ನೋಡಿ ಮಾತಾಡ್ತಾರ. ಏನಂತ ಮಾತಾಡ್ತಾರೆ ಹೇಳು, ಕೆಟ್ಟೋಗಿರೋದನ್ನ ಮತ್ತೆ ಕಟ್ಟುವಂತ ದೇವ್ರು. ಆಮೇನ್. ಹಾಳಾಗಿರೋದನ್ನ ಮತ್ತೆ ನಿಂದಿರಿಸುವಂತ ದೇವರು. ಅದು ಕ್ರೈಸ್ತರಂತ ಅನ್ಯರು. ಇದು ಎಲ್ಲಿ ಕಾಣ್ತದೆ, ಸೃಷ್ಟಿಕರ್ತನ ಹತ್ರ ಕಾಣಕತ್ತದೆ. ಸೃಷ್ಟಿಕರ್ತನಿಗಿರುವಂತ ಗುಣ ಏನು, ಬೈಬಲ್ ಆಗಿರೋದು ಹೇಳ್ತಿರೋದು ಗುಣ ಏನಪ್ಪ ಅಂತ ಹೇಳಿದ್ರೆ, ಕೆಟ್ಟೋಗಿರೋದನ್ನ ಮತ್ತೆ ನಾನು ರೀಸ್ಟಾರ್ಟ್ ಮಾಡ್ತೀನಿ. ಅದಕ್ಕೆ ಈ ಸ್ವಸ್ಥತಾನ ವರಗಳು ಕೂಡ ಎದಕ್ಕೆ ದೇವರು ಸ್ವಸ್ಥತ ವರ ಇಟ್ಟನಪ್ಪ ಅಂತ ಹೇಳಿದ್ರೆ, ಕಣ್ಣಿಲ್ಲ ಏನ್ ಮಾಡ್ತಾನ, ಮುಟ್ಟಿ ಕಣ್ಣು ಕೊಡ್ತಾನ. ಇಲ್ಲದೆ ಇರೋದನ್ನ ಮತ್ತೆ ಇರುವಂತೆ ಮಾಡ್ತಾನ. ಕೆಟ್ಟೋಗಿರೋದನ್ನ ಕಾಲಿಲ್ಲದನ ಏನ್ ಮಾಡ್ತಾನ, ಕಾಲು ಕೊಡ್ತಾನ. ಕುಷ್ಠಿ ರೋಗದ ಏನ್ ಮಾಡ್ತಾನ, ಅವನ ಜೀವನ ಬಿದ್ದೋಗೈತೆ, ಅವನು ದೂರ ಇಟ್ಟಾರ, ಅವನೇನ್ ಮಾಡ್ತಾನ ಮತ್ತೆ ಅವನ ಜೀವದಲ್ಲಿ ನಿಂದಿರಿಸ್ತಾನ. ಅದಕ್ಕೆ ಯೋಹಾನ ಕೇಳ್ತಾನ, ಜೈಲಾಗಿರ್ತಾನೆ ಯೋಹಾನ್, ನಾವು ನೋಡ್ಬೇಕಾದ್ರೆ ಪ್ರವಕ್ತ ನೀನನ, ಇನ್ನೊಬ್ರು ನಾರನ್ನ ಎದುರು ನೋಡ್ಬೇಕಾ ಅಂತ ಹೇಳಿ ಅವ್ರ ಶಿಷ್ಯನ ಹೇಳಿ ಕಳ್ಸ. ಅವಾಗ ಹೇಳ್ತಾನ, ಎಸ್ ಸ್ವಾಮಿ, ಕಣ್ಣಿಲ್ದವ್ರಿಗೆ ಕಣ್ಣು ಬರಕತ್ತವ, ಕಾಲಿಲ್ದವ್ರಿಗೆ ಕಾಲು ಬರಕತ್ತವ, ಸತ್ತೋಗರು ಎದ್ದು ನಿಂದಿರ್ತಾರ, ಮತ್ತೆ ಪುನರುತ್ಥಾನ ಮಾಡುವಂತ ದೇವರೇ ನಾನಂತ ಹೇಳ್ತಾನ ಅಲ್ಲಿ. ಆಮೇನ್. ಅಲ್ಲೆಲ್ಲ ಹೆಂಗ ವ್ಯಕ್ತಪಡಿಸ್ಕಂತಾನ, ನೂತನ ಪಡಿಸೋ ದೇವ್ರು ನಾನು, ಹಾಳಾಗಿರೋ ಜೀವಿತಗಳು ನಿಂದ್ರಿಸೋ ದೇವರು ನಾನು, ಕೆಟ್ಟೋಗಿರೋ ಜೀವಿತಗಳನ್ನ ನಿಂದ್ರಿಸೋ ದೇವರು ನಾನು, ಆ ದೇವರೇ ನಾನಂತ ಹೇಳಿ ಹೇಳ್ತಾನ. ಇದು ನೋಡಿದ್ರೆ ಗೊತ್ತಾಗೋದ ನಿಮಗೆ. ಆಮೇನ್. ಅಂದ್ರೆ ಬೈಬಲ್ ದೇವರು ಹೆಂಗ ವ್ಯಕ್ತಪಡಿಸ್ಕಂತಾನ, ಬಿದ್ದೋಗಿರೋ ಕಟ್ಟುವಂತ ದೇವರು ನಾನು, ಹಾಳಾಗಿರೋದನ್ನ ಕಟ್ಟುವಂತ ದೇವರು ನಾನು. ಹಂಗ ತಿಳ್ಕಂತಾರ ನಾವು, ಜನಗಳು ಹಂಗೆ ತಿಳ್ಕಂತಾರ, ಅನ್ಯರು ಹಂಗೆ ತಿಳ್ಕಂತಾರ. ಅದಕ್ಕೆ ಸ್ವಸ್ಥತೆ ಇಟ್ಟಿರೋದು ದೇವರು. ಇವು ಸ್ವಸ್ಥತೆ ಹೊರಗಳು ನಿಂತೋಗ್ಬಿಟ್ಟವ ಅಂತಾರ, ಸ್ವಸ್ಥದವರು ನಿಂತೋಗಿಲ್ಲ, ಇವಾಗೂ ಸ್ವಸ್ಥ ಹೊರಗಳು ಅದಾವ. ಮತ್ತೆ ಸ್ವಸ್ಥ ಹೊರಗಳು ಅದಾವ ಅಂದ್ರೆ ಗುಳಿಗಳು ಹಾಕಬಾರ್ದಲ್ಲ, ಮೆಡಿಸಿನ್ ಹಾಕಬಾರ್ದಲ್ಲ, ದೇವ್ರ ಮೇಲೆ ನೀವು ಡಿಪೆಂಡ್ ಆಗ್ಬೇಕಲ್ಲ, ಇವು ಕೂಡ ಬೋಧಿಸ್ತಾರ. ಮತ್ತೆ ವ್ಯತಿರೇಕವಾಗಿ ಸ್ವಸ್ಥದ ಮೇಲೆ ಆಧಾರ ಆಗ್ತಿರಲ್ಲ, ಸ್ವಸ್ಥನ ಆಧಾರ ಆದ್ಮೇಲೆ ನೀವು ಗುಳಿಗೆ ಎದಕ್ಕೆ ಹಾಕ್ಯಂತೀರಿ, ಟ್ಯಾಬ್ಲೆಟ್ ಎದಕ್ಕೆ ಹಾಕ್ಯಂತೀರಿ? ಅರೆ ಟ್ಯಾಬ್ಲೆಟು ಎಲ್ಲಿಂದ ಸೃಷ್ಟಿ ಮಾಡಾರ? ಭೂಮಿನಾಗ ಬೆಳೆದಿರೋಂಥ ಎಲೆಗಳನ್ನಲ್ಲೇ ಸೃಷ್ಟಿ ಮಾಡೋದು. ಮತ್ತೆ ಎಲೆಗಳು ಭೂಮಿನಾಗಿದ್ದ ಮಾಡೋದು ಯಾರು? ದೇವ್ರೇ. ಮತ್ತೆ ದೇವ್ರೇ ಮಾಡೋಣಂದ್ರೆ ಮತ್ತೆ ದೇವ್ರೇ ಅಲ್ಲ, ಅದ್ರಾಗಿದ್ದ ನೀವು ದೇವ್ರಲಿಂದ ತಗೊಂಬಂದಿರಿ ಮೆಡಿಸನ್ನ, ಮತ್ತೆ ಅದು ದೇವ್ರೇ ಅಲ್ಲ ನಾವು ಸ್ವಸ್ಥಪಡಿಸ್ತಿರೋದು, ಹೌದಾ ಇಲ್ಲ? ಮೆಡಿಸಿನ್ ಕೂಡ ಸ್ವಸ್ಥಪಡಿಸ್ತಿರೋದು ಯಾರು? ದೇವ್ರೇ. ಇಲ್ಲಿ ಭೂಮಿನಾಗಿರೋ ಬೆಳೆದಿರೋಂಥ ಎಳೆಗಳನ್ನ ಇವ್ರು ಏನ್ ಮಾಡ್ಯಾರ, ಅದನ್ನ ಆಯುರ್ವೇದಿಕ್ಕಾಗಿ ಮಾಡಿ, ಅಲೋಪತಿ ಮಾಡಿ, ಅವ್ ಮೆಡಿಸಿನ್ಗಳು ಕಂಡಿಡಿದು ಏನ್ ಮಾಡ್ಯಾರ, ಮನುಷ್ಯರಿಗೆ ಕೊಡ್ತಾರ. ಹೌದಾ? ಆದ್ರಿಂದ ಮನುಷ್ಯ ಸ್ವಸ್ಥ ಆದಾನ. ಸ್ವಸ್ಥ ಆತಾನ ಅಂದ್ರೆ ಕೂಡ ಅದು ಯಾರೇ ಸ್ವಸ್ಥ ಆಗ್ತದಾನ? ದೇವರಿದ್ದಾನೆ ಸ್ವಸ್ಥ ಆದಾನ. ಅದು ಕ್ರೈಸ್ತರಿಗೊಂದೇ ಅಲ್ಲ, ಎಲ್ಲರಿಗೂ, ಅನ್ಯರು ಕೂಡ ದೇವ್ರು ಆತ ಇಲ್ಲ. ಅನ್ಯರ ಮೇಲೆ ಕೂಡ ನಾನು ಮಳೆ ಸುರಿಸ್ತೀನಿ, ನೀತಿವಂತರ ಮೇಲೆ ಕೂಡ ಮಳೆ ಸುರಿಸ್ತೀನಿ, ಎಲ್ಲರ ಮೇಲೆ ಮಳೆ ಸುರಿಸ್ತಾನಂತ. ಅದಕ್ಕೇನು ಭೇದ ಭಾವ ಇಲ್ಲ, ಎಲ್ಲರ ಮಕ್ಕಳೇ. ಹೌದಾ? ಅಂದ್ರೆ ಏನು ಮಾಡ್ತಾನದ? ರೀಸ್ಟಾರ್ಟ್ ಮಾಡ್ತಾನ. ಜೀವಿತಗಳನ್ನ ರೀಸ್ಟಾರ್ಟ್ ಮಾಡುವಂಥ ದೇವರು ಯಾರಪ್ಪ ಅಂತ ಹೇಳಿದ್ರೆ, ಕಣ್ಣಿಲ್ದವನಿಗೆ ಏನು ಮಾಡ್ತಾನೆ ಹೇಳು? ಅಂತ ಹೋಗ್ಲಿ ಭೂಮಿನಾಗಿರೋಂಥ ಕುದುರೆನ ತಾಂಡು ಸ್ವಸ್ಥಪಡಿಸ್ತಾನ.
ಹೌದಾ? ಅದ್ರ ಭೂಮಿನ ಸೃಷ್ಟಿ ಮಾಡಿರೋದು ಯಾರು? ಹಾಳಾಗಿರೋದನ್ನು ಕೂಡ ತಗೊಂಡು ಮತ್ತೆ ಹಾಳಾಗಿರೋದ್ರನ್ನಾಗೆ ತಗೊಂಡು ಸ್ವಸ್ಥಪಡಿಸ್ತಾನ. ಆಮೆನ್. ಹಲ್ಲೆಲೂಯಾ. ನಾಮನ್ಗ ಕುಷ್ಠರೋಗ ಬಂದಿರ್ತತೆ. ಅವನು ಏನ್ ಮಾಡ್ತಾನೆ? ನಾಮನು ಎಲಿಶಿತಾಗ ಬಂದಾಗ ಎಲಿಶ ಏನಂತ ಹೇಳ್ತಾನೆ? ಹೋಗಿ ಆ ಸಮುದ್ರದಾಗ ಹೋಗಿ ಮುಳುಗಂತ. ಸಮುದ್ರ ಸೃಷ್ಟಿ ಮಾಡಿರೋದು ಯಾರು? ಸಮುದ್ರದಿದ್ದ ಕೂಡ ಆತಗೆ ಏನಾಗತ್ತೆ? ಅಲ್ಲಿ ಸ್ವಸ್ಥ ಆಗದು. ಭೂಮಿ, ಈ ಲೋಕ ನಮಗೆ ಬೇಡ, ಪರಲೋಕಕ್ಕೆ ಸೇರ್ಬಿಡೋಣ, ಪರಲೋಕದಲ್ಲಿ ಇರೋಣ ಅಂತೇಳಿ ಎಲ್ಲರೂ ಹೇಳ್ತಾರ. ಕ್ರೈಸ್ತವ್ರು ಭಾರಿ ಮಂದಿ, ಪಾಸ್ಟರ್ಗಳು. ಈ ಭೂಮಿ ವ್ಯರ್ಥ, ಈ ಭೂಮಿ ವೇಸ್ಟು, ಈ ವೇಸ್ಟ್ ಆದ ಭೂಮಿನಲ್ಲಿ ನಾವು ಇರಬಾರ್ದು, ಈ ದೇಹನ ವೇಸ್ಟ್, ಈ ದೇಹ ಕೂಡ ವೇಸ್ಟ್, ಈ ದೇಹನ ಈ ಭೂಮಿನ ಎಲ್ಲ ಬಿಟ್ಟು ನಾವು ಪರಲೋಕಕ್ಕೆ ಸೇರ್ಬಿಡ್ಬೇಕು. ದೇವ್ರನಂತ ಕೂಡ ಏನಂತ ಹೇಳ್ತಾನೆ ಗೊತ್ತಾ? ಪರಲೋಕಕ್ಕೆ ನಾನು ಕರ್ಕೊಂಡು ಹೋದ್ ನೀನು ಎಲ್ಲಿ ಹೇಳಿಲ್ಲಲ್ಲ, ಎಲ್ಲಿ ನಾನು ನಿನಗೆ ದೇಹನ ಮತ್ತೆ ಪುನರುತ್ಥಾನ ಮಾಡ್ತೀನಿ, ಭೂಮಿನ ಕೂಡ ಮತ್ತೆ ನಾನು ಪುನರುತ್ಥಾನ ಮಾಡ್ತೀನಿ. ಆಮೇನ್. ಅದಕ್ಕೆ ಭೂಮಿನಾಗಿದ್ದ, ಕೆಟ್ಟೋಗಿರೋ ಭೂಮಿನಾಗಿದ್ದ ಕೂಡ ಕಣ್ಣು ಬರಂತೆ ಮಾಡ್ತಾನ. ಕೆಟ್ಟೋಗಿರೋ ಈ ಭೂಮಿನಾಗಿರೋ ಸಮುದ್ರದಿಂದ ಸ್ವಸ್ಥಪಡಿಸ್ತಾನ, ತೋರಿಸ್ತಾನ. ಇಸ್ರಾಯೇಲ್ ಪ್ರಜೆಗಳಿಗೆ ತೋರಿಸ್ತಾನ, ನಾನು ನಿಮಗೆ ವಾಗ್ದಾನ ಮಾಡಿನಲ್ಲ, ಪಿತೃಗಳು ವಾಗ್ದಾನ ಮಾಡಿನಲ್ಲ, ಮತ್ತೆ ನಿಮ್ಮನ್ನ ನಾನು ಪುನರುತ್ಥಾನ ಮಾಡ್ತೀನಿ ಅಂತ ಹೇಳಿನಲ್ಲ, ಆ ದೇವರು ನಾನೇ ನೋಡು ಅಂತೇಳಿ ವ್ಯಕ್ತಪಡಿಸ್ತಾನೆ. ಆಮೆನ್. ಹಲ್ಲೆಲೂಯಾ. ಯಾಕಂದ್ರೆ ದೇವರು ಈ ಭೂಮಿ ಮೇಲೆ ನಮ್ಮನ್ನ ಮತ್ತೆ ಆಳ್ವಕ್ಕೆ ಬರ್ತಾನ, ಈ ಭೂಮಿನ ಮತ್ತೆ ರಿಸ್ಟಾರ್ಟ್ ಮಾಡ್ತಾನ. ಅದಕ್ಕೆ ಪ್ರಕಟಣೆ ಗ್ರಂಥದಾಗ ಏನಂತ ಹೇಳಿ, ನೂತನ ಭೂಮಿ ನೂತನ ಆಕಾಶ ನಾನು ಮಾಡ್ತೀನಿ. ಈ ಭೂಮಿನ ಏನ್ ಮಾಡ್ತೀನಿ? ಅದನ್ನ ರೀಸ್ಟಾರ್ಟ್ ಮಾಡ್ತೀನಿ. ನಿಮ್ಮ ದೇಹಗಳು ಕೂಡ ನಾನು ಏನ್ ಮಾಡ್ತೀನಿ? ಮತ್ತೆ ಪುನರುತ್ಥಾನ ಮಾಡ್ತೀನಿ. ಕೆಟ್ಟೋಗಿರೋ ಈ ಪಾಪ ದೇಹನ ಮತ್ತೆ ಮಹಿಮ ಶರೀರವಾಗಿ ನಾನು ಧರಿಸ್ತೀನಿ. ನಿಮಗೆ ಕೆಟ್ಟೋಗಿರೋ ಜೀವಿತನ ಮತ್ತೆ ನಾನು ನಿಂದಿರಿಸ್ತೀನಿ. ಇದು ದೇವರು ಸ್ವಭಾವ.